ಸರ್ ನಿಮಗೆ ತೋರಿಸ್ತಾ ಇದ್ವಿ ಅಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನ ಗಮನಿಸಬಹುದು. ಸಾವಿನ ಸಂಖ್ಯೆ ಅಂತೂ ಏರಿಕೆ ಆಗ್ತಾನೆ ಹೋಗ್ತಾ ಇದೆ. ಈ ಸಂದರ್ಭದಲ್ಲಿ ಅಲ್ಲಿ ಜಾಸ್ತಿ ಜೀಪ್ಗಳನ್ನ ಯೂಸ್ ಮಾಡಲಾಗುತ್ತೆ. ಗುಡ್ಡಗಾಡು ಪ್ರದೇಶ ಅಲ್ವಾ, ಅವೆಲ್ಲವೂ ಕೂಡ ಒಂದೇ ಕಡೆ ಹೋಗಿರುವಂಥದ್ದು, ಎಲ್ಲ ಕೊಚ್ಕೊಂಡು ಬಂದ್ಬಿಟ್ಟಿದೆ. ಚಲಿಯಾರ್ ನದಿಯಲ್ಲಿ ಕೊಚ್ಚಿ ಹೋಗ್ತಾ ಇರುವಂಥದ್ದು ಶವಗಳು. ಅವು ಸಿಗೋದೇ ಕಷ್ಟ ಈಗ. ಅದು ಯಾವ ಡ್ಯಾಮಿಗೆ ಹೋಗಿ ಸೇರ್ಕೊಳ್ತವೆ ಏನೋ ಗೊತ್ತಿಲ್ಲ. ಶವಗಳು ಅಲ್ಲಿ ಸಿಗ್ತವೆ ಈಗ. ಮಳೆ ನಡುವೆನೇ 480ಕ್ಕೂ ಅಧಿಕ ಜನರನ್ನ ರಕ್ಷಣೆ ಮಾಡಲಾಗಿದೆ. ನಿರಾಶ್ರಿತರ ಕೇಂದ್ರಕ್ಕೆ 3000ಕ್ಕೂ ಅಧಿಕ ಜನರನ್ನ ರಕ್ಷಣೆ ಮಾಡಲಾಗಿದೆ. ಆಗ್ಲೇ ಹೇಳ್ತಾ ಇದ್ನಲ್ಲ, ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳ್ಬೇಕಾಗಿರೋದು ಅಂದ್ರೆ ರಕ್ಷಣಾ ಪಡೆಗಳಿಗೆ ತಮ್ಮ ಜೀವದ ಹಂಗನ್ನ ತೊರೆದು ರಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ತುಂಬಾ ಕಷ್ಟದ ಪರಿಸ್ಥಿತಿ ಆಕ್ಚುಲಿ ಈ ಬಾರಿ ಅಲ್ಲಿ ರಕ್ಷಣೆ ಮಾಡ್ತಾ ಇರುವಂಥದ್ದು. ಬಿಕಾಸ್ ಯಾವಾಗ ಎಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಹಗ್ಗದ ಸಹಾಯದ ಮುಖಾಂತರ ಮಾತ್ರ ರಕ್ಷಣೆ ಮಾಡಬೇಕು. ಬಿಕಾಸ್ ಅಲ್ಲಿ ಹೆಲಿಕಾಪ್ಟರ್ಗಳನ್ನ ಕೂಡ ಬಳಕೆ ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲ. ಆಗಿದೆ ಪರಿಸ್ಥಿತಿಯಲ್ಲಿ. ಹೆಲಿಕಾಪ್ಟರ್ಗಳನ್ನ ಬಳಕೆ ಮಾಡ್ಕೊಳ್ಬೇಕು ಅಂದ್ರೆ ವಾತಾವರಣ ಸ್ಪಂದಿಸಬೇಕು. ಆದ್ರೆ ವಾತಾವರಣ ಆ ರೀತಿಯಾಗಿಲ್ಲ. ಮಳೆ ನಿರಂತರವಾಗಿ ಸುರಿತಾ ಇರುವಂತ ಕಾರಣಕ್ಕೋಸ್ಕರ ಅಲ್ಲಿ ತುಂಬಾ ತೊಂದರೆ ಕೂಡ ಇದೆ. ಈ ಸಂದರ್ಭದಲ್ಲಿ ಫೋರ್ಸ್ ಆಗಿ ನೀರು ಕೂಡ ಹರಿತಾ ಇದೆ. ಸೊ ಹೀಗಾಗಿ ಅವರನ್ನ ರಕ್ಷಣೆ ಮಾಡುವಂಥದ್ದೇ ದೊಡ್ಡ ಸವಾಲಾಗಿದೆ. ಇನ್ನು ಚೂರಲ್ ಮಾಲದಲ್ಲಿ ಅಲ್ಲಿ ಯಾವ ರೀತಿಯ ಶೋಧ ಕಾರ್ಯ ನಡೀತಾ ಇದೆ, ಅಟ್ ಪ್ರೆಸೆಂಟ್ ಹೇಗಿದೆ ಸಿಚುವೇಶನ್ ಅಲ್ಲಿ, ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಪ್ರತ್ಯಕ್ಷ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ವಯನಾಡಿಂದನೇ ನೇರ ಸಂಪರ್ಕದಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತಾರೆ, ನೋಡೋಣ. ಕೇರಳದ ವಯನಾಡಿನ ಮುಂಡಕೈ ಚೂರಲ್ಮಾಲ ಅಟ್ಟಮಾಲದಲ್ಲಿ ಏನು ನೆನ್ನೆ ಘೋರ ದುರಂತ ಸಂಭವಿಸಿದೆ. ಇಂದು ಆ ದುರಂತದ 2ನೇ ದಿನದ ಕಾರ್ಯಾಚರಣೆ ಮುಂದುವರೆದಿದೆ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ನಾನೀಗ ಚೂರಲ್ಮಲೆ ಹಾಗೂ ಮುಂಡಕೈ ಮಧ್ಯ ಭಾಗದಲ್ಲಿದ್ದೇನೆ. ಈಗಾಗಲೇ NDRF ತಂಡ ಇರ್ಬೋದು, STRF ತಂಡ ಇರ್ಬೋದು, ಹಾಗೂ ಸ್ಥಳೀಯ ಪೊಲೀಸರು ಹಾಗೂ ಇಂಡಿಯನ್ ಆರ್ಮಿ ಸಮೇತವಾಗಿ ಎಲ್ಲರೂ ಇಲ್ಲಿ ಬೀಡುಬಿಟ್ಟು ಏನು ಗುಡ್ಡ ಕುಸಿದಲ್ಲಿ ಕೊಚ್ಚಿ ಹೋಗಿರುವಂತಹ ಮೃತ ದೇಹಗಳ ಪತ್ತೆಗಾಗಿ ಶೋಧ ಕಾರ್ಯ ನಡೆಸ್ತಾ ಇರುವಂಥದ್ದು. ಅಲ್ಲದೆ ನಿನ್ನೆವರೆಗೂ ಅಂದ್ರೆ ಮೊನ್ನೆ ರಾತ್ರಿವರೆಗೂ ಕೂಡ ಒಂದು ಏನ್ ಹೇಳ್ತೀವಿ ಪ್ರವಾಸದ ಸ್ಥಳವಾಗಿತ್ತು, ಸುಂದರ ತಾಣವಾಗಿತ್ತು. ಇಲ್ಲ ಕೇರಳದಲ್ಲಿ ಹಿಂದೆಂದು ಕೇಳರಿಯದಂತಹ ಕಂಡು ಕೇಳರಿಯದಂತಹ ಘನಘೋರ ದುರಂತ ಇದು ಅಂತಾನೆ ಹೇಳ್ಬೋದಾಗಿದೆ. ಅಲ್ಲದೆ ಈಗ ನಾವು ದೃಶ್ಯದಲ್ಲಿ ತೋರಿಸ್ತಾ ಇದೀವಿ, ನೋಡ್ತಾ ಇದ್ದೀವಿ ನೀವು. ಜಿಪ್ ಲೈನ್ ಮೂಲಕ ಮೃತದೇಹಗಳನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ನಮ್ಗೆ ಹೇಳಿಕ್ಕೂ ಕೂಡ ಕಷ್ಟ ಆಗ್ತಿದೆ. ಯಾಕಂದ್ರೆ ಒಂದು ಕಡೆ ಸದ್ಯಕ್ಕೆ ಸಿಕ್ಕಂತಹ ಮೃತದೇಹಗಳನ್ನ ಒಂದು ಕಡೆಗೆ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. NDRF ಹಾಗೂ STRF ಹಾಗೂ ಭಾರತೀಯ ಸೇನೆ ತಂಡ ಎಷ್ಟು ಅಚ್ಚುಕಟ್ಟಾಗಿ ಕೆಲಸ ಕಾರ್ಯಗಳನ್ನ ನಿರ್ವಹಿಸುತ್ತಾ ಇದೆ ಅನ್ನುವಂಥದ್ದು ನೋಡಿ. ಅಲ್ಲಿಂದ ಜಿಪ್ ಲೈನ್ ಮೂಲಕ ಮೃತದೇಹವನ್ನು ಮತ್ತೊಂದು ಕಡೆ ತೆಗೆದುಕೊಂಡು ಅಲ್ಲಿಂದ ಅದನ್ನು ಬಿಡಿಸಿ ನಂತರ ಈಗ ಶವಾಗಾರ ಅಂದ್ರೆ ಮೆಪ್ಪಾಡಿಯ ಏನು ಸಮುದಾಯ ಭವನ ಹಾಸ್ಪಿಟಲ್ ಏನಿದೆ ಅಲ್ಲಿಗೆ ಸಾಗಿಸುವಂತಹ ಕೆಲಸ ಕಾರ್ಯಗಳನ್ನ ಸದ್ಯಕ್ಕೆ ಮಾಡ್ತಾ ಇರುವಂಥದ್ದು. ಇದು ಸದ್ಯಕ್ಕೆ ಈಗ ಮುಂಡಕೈ ಹಾಗೂ ಚೂರಲ್ಮಾಲ ಅಟ್ಟಮಾಲ ಹಾಗೂ ಗುಡ್ಡ ಕುಸಿತ ಉಂಟಾಗಿರುವ ಸ್ಥಳದ ಸದ್ಯದ ಚಿತ್ರಣ. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ಮುಂಡಕೈ, ವಯನಾಡು, ಕೇರಳ. ಸೊ ಕೇರಳದಲ್ಲಿ ನೋಡ್ತಾ ಇದ್ರೆ ಯಾವ ರೀತಿಯಾಗಿ ಮಳೆ ಬರ್ತಾ ಇದೆ, ಅಲ್ಲಿ ಅವಾಂತರಗಳು ಸೃಷ್ಟಿಯಾಗಿದೆ ಅನ್ನುವಂಥದ್ದನ್ನ ತೋರಿಸ್ತಾ ಇದ್ವಿ ನಿಮಗೆ. ವಯನಾಡಿನಲ್ಲಿ ಸಂಭವಿಸಿರುವಂತಹ ಒಂದು ಘೋರ ದುರಂತ, ಅಲ್ಲಿ ನಿರಂತರವಾಗಿ ಕಾರ್ಯಾಚರಣೆಯನ್ನ ಮಾಡಲಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.